ಚುನಾವಣೆ ಬಂದ್ರೆ ನಾವು ಸಿದ್ಧ. ಅವಧಿಗೂ ಮುನ್ನ ಚುನಾವಣೆ ಬರೋದಿಲ್ಲ, ಬಂದ್ರೆ ನಾವು ಸಿದ್ಧ. ನಾನು ಮಾತ್ರ ಚಾಮುಂಡೇಶ್ವರಿಯಿಂದ ಸ್ಪರ್ಧೆಯನ್ನ ಮಾಡೋದಿಲ್ಲ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆ. ಅವಧಿಗೂ ಮುನ್ನ ಚುನಾವಣೆ ಬಂದ್ರೆ ನಾವು ಸಿದ್ಧರಿದ್ದೇವೆ. ಅವಧಿಗೂ ಮುನ್ನ ಚುನಾವಣೆ ಬರೋದಿಲ್ಲ, ಒಂದು ವೇಳೆ ಚುನಾವಣೆ ಬಂತು ಅಂತ ಹೇಳಿದ್ರೆ ನಾವು ಸಿದ್ಧರಿದ್ದೇವೆ. ಹಾಗಿದ್ರೆ ನಾನ್ ಮಾತ್ರ ಚಾಮುಂಡೇಶ್ವರಿಯಿಂದ ಸ್ಪರ್ಧೆಯನ್ನ ಮಾಡೋದಿಲ್ಲ ಅಂತ ಹೇಳಿ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿಟಿಡಿ ಕೂಡ ತನ್ನ ಮಗನಿಗೆ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹೈಕಮಾಂಡ್ ಜೊತೆ ನಾನು ಚರ್ಚೆಯನ್ನ ನಡೆಸ್ತೇನೆ. ನನಗೆ 4-5 ಕಡೆಯಿಂದ ಸ್ಪರ್ಧಿಸುವಂತೆ ಆಫರ್ ಬಂದಿದೆ. ಹೀಗಾಗಿ ಚಾಮುಂಡೇಶ್ವರಿಯಿಂದ ಸ್ಪರ್ಧೆಯನ್ನ ಮಾಡೋದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅವಧಿಗೂ ಮುನ್ನ ಒಂದು ವೇಳೆ ಚುನಾವಣೆ ಬಂದ್ರೆ ನಾವು ಅದಕ್ಕೆ ಸಿದ್ಧವಿದ್ದೇವೆ. ಚುನಾವಣೆ ಬರೋದಿಲ್ಲ, ಹಾಗಿದ್ದು ಕೂಡ ಏನಾದ್ರೂ ಚುನಾವಣೆ ಅವಧಿಗೂ ಮುನ್ನ ಬಂತು ಅಂತ ಹೇಳಿದ್ರೆ ನಾವು ಎಲ್ಲದಕ್ಕೂ ರೆಡಿ ಇದ್ದೇವೆ. ಜೊತೆಗೆ ನಾನು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡೋದಿಲ್ಲ. ಈಗಾಗಲೇ ಜಿಟಿಡಿ ಅವರು ಕೂಡ ಅವರ ಮಗನಿಗಾಗಿ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಅಲ್ಲಿ ಅವರು ಕೂಡ ಪ್ರಬಲ ನಾಯಕರಾಗಿರೋದ್ರಿಂದ ತನ್ನ ಮಗನಿಗೂ ಟಿಕೆಟ್ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹೀಗಾಗಿ ನಾನು ಅಲ್ಲಿ ಸ್ಪರ್ಧೆಯನ್ನ ಮಾಡೋದಿಲ್ಲ. ಜೊತೆಗೆ ಇದೆಲ್ಲದರ ಬಗ್ಗೆ ಕೂಡ ನಾನು ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡ್ತೇನೆ ಅಂತ ಹೇಳಿ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವಧಿಗೆ ಮುನ್ನ ಚುನಾವಣೆ ಬರುತ್ತೆ. ನನ್ನ ಪ್ರಕಾರ ಬರಲ್ಲ. ಅವರು ಹೇಳಿದಾರಲ್ಲ, ಬಿಜೆಪಿ ಅವರು ಹೇಳಿದ್ದಾರೆ ಬರಲ್ಲ ಅಂತ. ಬೊಮ್ಮಾಯಿ ಅವರು, ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ, ಯಡಿಯೂರಪ್ಪ ಹೇಳಿದ್ದಾರೆ, ಬೇರೆಯವರು ಹೇಳಿದ್ದಾರೆ, ರವಿ ರವಿ ಹೇಳಿದ್ದಾರೆ. ನನ್ನ ಪ್ರಕಾರ ಬರಲ್ಲ. ಯಾಕೆ ಮಾಡ್ತಾರೆ? ಇನ್ನು 23 ಏಪ್ರಿಲ್ನಲ್ಲಿ ಎಲೆಕ್ಷನ್ ನಡೆಯುತ್ತೆ. ಈಗ ಯಾಕೆ ಮಾಡಬೇಕು? ಗುಜರಾತ್ ಚುನಾವಣೆ ಜೊತೆಗೆ ಮಾಡ್ತಾರೆ. ಇದು ಊಹಾಪೋಹಗಳೆಲ್ಲ. ನಾವು ಒಂದು ವೇಳೆ ಎಲೆಕ್ಷನ್ ನಡೆದ್ರೆ ವಿ ಆರ್ ರೆಡಿ ಟು ಫೇಸ್. ಸಿದ್ಧ ಇದ್ದೀವಿ. ಎಲೆಕ್ಷನ್ ಫೇಸ್ ಮಾಡೋಕ್ಕೆ ಸಿದ್ಧ ಇದ್ದೀವಿ. ಜನ ನಮ್ಮ ಪರವಾಗಿದ್ದಾರೆ. ಯಾವ ಕ್ಷೇತ್ರದಲ್ಲಿ ನಿಲ್ತಾರೆ ಅನ್ನೋದು ನನಗೆ ಇನ್ನೂ 4-5 ಕಡೆ ಕರೀತಾ ಇದ್ದಾರೆ. ನೋಡಿ ಎಲ್ಲಿ ಹೇಳಿದ್ನಲ್ರಿ, ಅವ್ರು ನನ್ನ ಜೊತೆ ಮಾತಾಡಿರೋದು ನಿಜ. ನನಗೂ ಕೊಡಬೇಕು, ನನ್ನ ಮಗನಿಗೂ ಕೊಡಬೇಕು ಟಿಕೆಟ್ ಅಂತ ಮಾತಾಡಿರೋದು ನಿಜ. ನಾನು ಹೈಕಮಾಂಡ್ ಜೊತೆ ಮಾತಾಡ್ತೀನಪ್ಪ ಅಂತ ಹೇಳಿದ್ದೀನಿ, ಅಷ್ಟೇ ಹೇಳಿದ್ದೀನಿ. ಇಲ್ಲ ನಿಲ್ಲಲ್ಲ. ಯಾವ ಕ್ಷೇತ್ರದಲ್ಲಿ ನಿಲ್ತಾರೆ ಅನ್ನೋದು ನನಗೆ ಇನ್ನೂ 4-5 ಕಡೆ ಕರೀತಾ ಇದ್ದಾರೆ. ನೋಡಿ ಎಲ್ಲಿ ಹೇಳಿದ್ನಲ್ರಿ, ಅವ್ರು ನನ್ನ ಜೊತೆ ಮಾತಾಡಿರೋದು ನಿಜ. ನನಗೂ ಕೊಡಬೇಕು, ನನ್ನ ಮಗನಿಗೂ ಕೊಡಬೇಕು ಟಿಕೆಟ್ ಅಂತ ಮಾತಾಡಿರೋದು ನಿಜ. ನಾನು ಹೈಕಮಾಂಡ್ ಜೊತೆ ಮಾತಾಡ್ತೀನಪ್ಪ ಅಂತ ಹೇಳಿದ್ದೀನಿ, ಅಷ್ಟೇ ಹೇಳಿದ್ದೀನಿ. ಇಲ್ಲ ನಿಲ್ಲಲ್ಲ.